ಒಂದು ಹೆಣ್ಣು ವೇಷ ಆಗ್ಬೇಕಲ್ಲ. ಹೆಣ್ಣು ವೇಷ ಮಾಡ್ಕೊಳ್ಳಿ, ತಯಾರು ಮಾಡ್ಕೊಳ್ಳಿ. ಎಲ್ಲಿ ಇತ್ತು ಬರ ಪಟ್ಟಿ ಸೀರಿ ನಂಗೆ ಅಂತ ದರ್ಶನ ಬತ್ತೆ ಅಂತ ಬರ ಇದು ಮುಟ್ಕೊಂಡು ಕಡೆಗೆ ಮನಸ್ಸಿ ಕಳ ಬಂತ ಹೇಳೋಕಿಲ್ಲ. ಅಲ್ಲ ಪಾತ್ರೆಗಳು ಮೊದಲೇ ಕಡೆ ದೈವ ಬರ್ತಾನೆ ಹೇಳಿ. ಹೌದು. ಒಳ್ಳೆ ನೀರಿ ತೆಗಿತವ. ಯಾರು ಹೆಂಗಸರು ಇಷ್ಟು ತುರ್ಕು ನೀರಿಗೆ ಹಾಕ್ತಾರ? ನೀರಿಗೆ ಎಲ್ಲೆಲ್ಲ ಹೋಯ್ತಂತ ಹೇಳಬೇಡಿ. ಇದ್ರಲ್ಲಿ ತಕ್ಕಂತೀವಿ ಬರ. ಗಟ್ಟಿ ಕಟ್ಕೊಂಡಿದ್ಯಾ? ನಾನು ಮೊದಲೆಲ್ಲ ಸೀರಿಯಸ್ ಮಾಡಿದ. ಹೌದೇ? ಸೀರೆ ಒಂದು ಹುಡುಗಕ್ಕೆ ಮತ್ತೆ ನಿನ್ನ ಕರ್ಮ ಸೀರಿಯಸ್ ಅಂತ ಮತ್ತೆ ಅಲ್ಲ ಸೀರಿಯಸ್. ಇದೊಳ್ಳೆ ಸೀರೆಗೆ ಹುಲ್ಸು ತೆಗಿತ್ತಲ್ಲ ಮರ ನೀನು. ಸೀರೆಗೆ ನೀನು ತಿರುಗಿ ಈಗ ಸೊಕ್ಕಿ ಮಾಡಿದ ಹುಲ್ಸು. ನೀನು ತಿರುಗಬೇಡ, ನೀನು ತಿರುಗಬೇಡ ಆಯ್ತಾ? ನೀನು ತಿರುಗಿ ಹುಡ್ತದೆ ಮತ್ತೆ ಎಂತ ಇದೆ? ಸರಿ ಕಟ್ಟು ಕಡೆಯೆಲ್ಲ ಬಿಚ್ಚಿ ಆಯ್ತು ಮರ. ಮೊದಲೇ ನಮ್ಗೆಲ್ಲ ಕೆಂಪು ಸೀರೆ ಎಂತ ಅರ್ಥ ಏನು ಒಂದು ಕತೆ ಮಾಡ್ತಾ ಈಗ ಎಂತ ಆತಲ್ಲ ಒಳ್ಳೆ ಕಡಿಮೆ ಮಾರ ಹೆಚ್ಚು ಕಮ್ಮಿ ಯಾರು ಮಾರ ಮೊದಲು ಮಂಡಿ ಪೆಟ್ಟು ಮಾರ ಹೆಚ್ಚು ಕಡಿಮೆ ಆಯ್ಕೆದೇ ಕಳ್ಸೋದಲ್ಲ ಸಿಗೋಯ್ತು ಈಗ ಅಪ್ಪ ಮಕ್ಕಳಿಗೆ ಎಲ್ಲ ಒಟ್ಟು ಮಂಡಿ ಪೆಟ್ಟು ಆಯ್ತು ಈಗ. ರಗಡಿ ಅಂದ್ರೆ ಹಂಗೆ ನಮ್ದು ಜೀವ ತಿಳ್ದಾಯ್ತಲ್ಲ ತಗೊಂಡಿಲ್ಲ ನಾನು ಈ ಯಜಮಾರ್ಕಲ್ಲಿ ತಗೊಂಡು ರಗಲಿ ಕೊಡ್ತಾರಲ್ಲ ತಗೊಂಡು ಸಿಕ್ಕೊಂಡು ಬಿದ್ದೆ ನೀನು ದಿನ ಸಂಬಳ ಮಾಡ್ತಾರೆ ರಗಲಿ ಇಲ್ಲ. ಸೀರೆ ಉಡುದೆ ನಾವು ತಗೋಬ್ದು ಅವನ ಹತ್ರ ನೋಡಿ ಊಟ ತಗೋಬ್ದು ರಗಲಿ ಇಲ್ಲ. ಇದೆಲ್ಲ ಬೇಕಾ? ಇದೆಲ್ಲ ಬೇಕಾ? ಈಗ ಒಂಥರ ಒಯ್ಯರ್ ಬಟ್ ಮಾರೆ. ಅಲ್ಲ ಒಯ್ಯರ ಬತ್ತೌದು ಎರಡು ಗುಂಬಳಕಾಯಿ ಬೇಕಲ್ಲ ಅಂತ ಬೇಡ. ಇವರಿಗೆ ಪಾಪ ಅವ್ರಿಗಂತೂ ಹೆಣ್ಣು ಸಿಕ್ಕಿಲ್ಲ. ಬೇಡ ಹಿಂದೆಲ್ಲ ಸರಿ 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 ಹೋಗುದೇ ಅವನು ಹತ್ರ ಹೋಗುದೇ ಹಾಗೆ ಹೋಗ್ತಾ ಹೋಗುದೇ ಯಾರ ಅಷ್ಟಲ್ಲ ಹಾಗಲ್ಲ ಹಾಗಲ್ಲ ಬಾರೋ ಈ ರೀತಿ ಮಾಡಿದ್ರೆ ಹೇಗೆ? ಅದೆಲ್ಲ ಅಷ್ಟು ಚುರುಕಾಗಿ ಹೋಗ್ಬಾರ್ದು. ಮಾಡಬೇಡಿ ಅಂತ ಹೇಳಿದ್ರೆ ಮತ್ತೆ ಅದೇ ಮಾಡಿ ಸತ್ತಿರ ತಗೊಂಡು ಕಾರ್ತಿ ಪಾಕ ಬಿದ್ರು ಮಾರಾಗಲಿ ನಿಧಾನ 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 ಎಂತ ಹುಲಿ ಹೆಸರಿಂದ ಹೋಗಿ ನಡಿಗೆ ಹೇಗೆ ಇರಲಿ ಹೆಚ್ಚು ನಡಿಬೇಡ. ಅಲ್ಲಿ ಹೋಗಿ ನೀ ಏನು ಹೇಳ್ತೇನೆ ಬೇಕಲ್ಲ, ಅಲ್ಲಿ ಹೋಗಿ ಏನು ಹೇಳ್ತೆ? ಹೌದು ನೀನು ಹೇಳ್ದಲ್ಲ ನಾ ಹೇಳ್ರಲ್ಲಿ ಪಟ್ಟು ಮತ್ತೆ ಹೊಡಿತಾವ. ಹೌದೌದೌದು ನಾನು ತಯಾರು ಮಾಡ್ಕೊಂಡೆ ಬಂದಿದ್ದೆ. ಹೌದಾ? ನೀ ಹೇಳ್ದ ಹೊರಗಾಗಲಿ ಅತ್ತ ದಡಮ ದೋಸೆ ಕೊಡ ಚಿಕ್ಕಮ್ಮ ಚಿಕ್ಕಮ್ಮ ಚಕ್ಲಿ ಕೊಡ ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರಿಗಾಗೋ ಸೊಪ್ಪು ನೀನು ಮಾಡೋದು ತಪ್ಪು. ಈ ವೇಷ ಅಂತ ಹೇಳಿದ್ರೆ ನೋಡಿದ್ರೆ ಸಾಕ್ಷಾತ್ ಹೆಣ್ಣೆ. ಹೌದಾ? ಹೌದೌದೌದು. ಯಾರು ಈಗ ಮದುವೆ ಆದ ಗಂಡು ಮಕ್ಕಳು ಕೆಲವರು ಇದ್ದಾರೆ ಇಲ್ಲ ಸಿರಿವೇಶ ಆಗ್ಬೋದ ಸಿರಿವೇಶ ಆಗಿಲ್ಲ ಈಗ ಮದುವೆ ಮಾಡ್ತೀರಾ? ಮದುವೆ ನಾನು ತಲೆ ಆಯ್ತು
ನಿಮ್ಮಂಥವ್ರನ್ನೆಲ್ಲ ಮದುವೆ ಆಗಲಿಕ್ಕೆ ಅವ್ರು ಮದುವೆ ಆಗ್ಬೇಕಂದ್ರೆ ಎಷ್ಟು ಜನ ಸರದಿಯ ಸಾಲಲ್ಲಿದ್ದಾರೋ ಅದು ಎಷ್ಟು ಜನ ಮಾತು ಕೊಟ್ಟರು ಯಾರಿಗೆ ಗೊತ್ತ? ಅದು ನಂಬಿಕಿಲ್ಲ. ಅದು ನಂಬಲಿಕ್ಕಿಲ್ಲ, ನಮ್ಗೆ ಗೊತ್ತುಂಟ. ಅವ್ರು ಮಾತಾಡ್ತಾರೆ. ಅಡ್ಲಿ ಈ ವರ್ಷ ಅಡ್ಲಿ ಎರಡು ಮೇಲ್ ಬಿಡ್ರಿ. ಅವರಂತೂ ಅವ್ರು ಕಂಡ್ರೆ ಸಾಕ ಇವತ್ತಿಗೆ ಇಷ್ಟೇ ಸಾಕ, ನಾಳೆ ಮತ್ತಿಷ್ಟ. ಆಮೇಲೆ ಸೀರೆ ಉಟ್ಕ ತಟ್ಟಿ ಇಟ್ಕ ಬೇಡುದಲ್ಲ. ಒಂದು ಸುತ್ತೋಗು ಸಾಕ. ನಾಳೆ ಖರ್ಚು ಸಂತಿ ಇವತ್ತಾಯ್ತು. ಅದಲ್ವ ಊಟ ಇದೆ. ಊಟ ಅವನಿಗೆ ಊಟ ಮಾಡ್ಲಿಕ್ಕೆ ತಟ್ಟಿ ಇಟ್ಕೊಂಡು ಗೋಳಿ ಇಟ್ಟು ಸಂತಿ ಆರಡಿ ಸಂತಿ ಬೇಡುದಿಲ್ಲ. ಊಟ ಮಾಡ್ಲಿಕ್ಕೆ ಹೆಚ್ಕೊಂಡೆ ಮತ್ತೆ ನಿಮ್ಮ ಮಂಡಿ ಮೇಲೆ ಹಾಕ್ತಿ ಮತ್ತೆ ಏನಾಗುದಿಲ್ಲ. ಒಯ್ಯರ ಅವನಿಗೆ ಹೆಣ್ಮಕ್ಳು ನೋಡಿದ್ರೆ ಆಗುದಿಲ್ಲ. ಈ ರೀತಿ ಹೊಯ್ಯರ ಮಾಡ್ಕೊಂಡು ಹೋದ್ರೆ ಅವನಿಗೆ ಸ್ತ್ರೀವೇಷ ಮಾಡಿದ್ದಕ್ಕೆ. ಸ್ತ್ರೀವೇಷ ಮಾಡಿದ್ದಕ್ಕೆ ಯಾಕ? ಹೆಣ್ಣು ಮಕ್ಕಳು ನೋಡಿದ್ರೆ ಅವನಿಗೆ ಆಗ್ಲುವುದಿಲ್ಲಲ್ಲ. ಆ ಕಾರಣಕ್ಕಾಗಿ ಅವನಿಂದ ಅದು ಪೆಟ್ಟು ಬೀಳಲಿ ಎನ್ನುವ ಕಾರಣಕ್ಕಾಗಿ ಹೋದಲ್ಲ. ಹೋಗ್ಲಿ ಪೆಟ್ಟು ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು. ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಅವ್ರ ಬಾಕಿ ಸೀರೆ ತಗೊಂಡು ನಮ್ಗೆ ರಗಲಿ ತೆಗೆದು ಮಂಡಿ ಪೆಟ್ಟದ್ರ ನಾವು ಹೀಗೆ ಮಾಡ್ಬೇಕು. ನಮ್ಗೆ ಎತ್ತಾವ ಸಾರಿಗೆ ಹಾಕೊಂಡು ನೀರು ಆಮೇಲೆ ಹಾಕಿ ಉಪ್ಪ ಅದ ಅವರೇ ಬೇಡ ಮರ. ಅಲ್ಲ ಪೆಟ್ಟಿಗೆ ಮೇಲಿತ್ತಲ್ಲ ಮರಿಂದ, ಪೆಟ್ಟಿಗೆ ಮೇಲಿತ್ತಲ್ಲ. ಪೇಡಿಕೆ ಹೌದಾ? ಪೇಡಿಕೆ ಮೇಲೂ ಬೇಡ ಕೆಳಗೆ ಬೇಡ, ಇದ್ದಲ್ಲೇ ಇರಲಿ ಸಾಕು. ಹೌದಾ? ಹಂಗಾತಲ್ಲ ಮರ. ಅಲ್ಲ ಆಗುದಿಲ್ಲ ಇಯ್ಯೋದಿಲ್ಲ ಅಂತ ಹೇಳಿ ಜಾಗದ ಅವ ಸರಿ ಆಗುದಿಲ್ಲಲ್ಲ ಪುಣ್ಯಾತ್ಮ. ಸರಿ ಎಂತ ಅಲ್ಲ ಇನ್ನು ಏನು ಮಾಡುದು ಎಂತ ಮಾಡುದು ಅಂತ ಗೊತ್ತಾಗುದಿಲ್ಲ. ಎಂತ ಮಾಡುದು ನಾವು? ಹೌದು ಸರಿ ಮಾಡ್ಕೆ ಮಾಡೋದು ಆಗ್ಬೇಕು, ಸರಿ ಮಾಡ್ಲೇಬೇಕು. ನಾ ಮಾಡಿದ್ರೆ ನಮ್ಮಿದ್ರೆ ಅದು ಏನೂ ಆಗುದಿಲ್ಲ. ಇನ್ನು ಏನು ಮಾಡುದು?